ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಬಿಜೆಪಿಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಎಲ್ಲ ಅಪ್ಡೇಟ್ಸ್ ಈಗಾಗಲೇ ನಿಮ್ಮ ಮುಂದೆ ಇಡ್ತಾ ಇದೀವಿ. ನಾವು ಯತ್ನಾಳ್ ಯಾವ ಹೆಜ್ಜೆಯನ್ನ ಇಟ್ಟಿದ್ದಾರೆ ಅಂತ. ಈಗ ಸದ್ಯಕ್ಕೆ ಡೆಲ್ಲಿಯಿಂದ ಒಂದು ಮಹತ್ವದ ಸಂದೇಶ ಬರ್ತಾ ಇದೆ. ಏನ್ ಹಾಗಾದ್ರೆ, ಡೆಲ್ಲಿಗೆ ಬನ್ನಿ ಅಂತ ಲಿಂಬಾವಳಿ ಅವರಿಗೆ ಟೈಮ್ ಕೊಟ್ಟಿದ್ರಲ್ಲ ಅಮಿತ್ ಶಾ ಅವರು. ಅದಾದ್ಮೇಲೆ ಏನಾಗಿದೆ, ಆಕ್ಚುಲಿ RSS ಮತ್ತು ಬಿಜೆಪಿ ಸೇರ್ಕೊಂಡು ನಿರ್ಧಾರವನ್ನ ಮಾಡೋದಿಕ್ಕೆ ಹೊರಟಿರೋದು ಈ ಹೊತ್ತಲ್ಲಿ ರಾಜ್ಯಕ್ಕೆ ಬಂದಿರುವ ಸಂದೇಶ. ಮತ್ತು ಯತ್ನಾಳ್ ಹೊಸ ದಾಳವೊಂದನ್ನು ಉರುಳಿಸೇ ಬಿಟ್ಟಿದ್ದಾರೆ. ಯತ್ನಾಳ್ ಈಗ ಹೆಜ್ಜೆ ಹಿಂದಿಡುವಂತಹ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ವಿಜಯೇಂದ್ರ ವರ್ಸಸ್ ಯತ್ನಾಳ್ ಬಣಗಳ ಶಕ್ತಿ ಪ್ರದರ್ಶನದ ವೇದಿಕೆ ಸಜ್ಜಾಗ್ತಿರೋ ಹೊತ್ತಲ್ಲಿ ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ನಾವು ನಿಮ್ಮ ಮುಂದೆ ರಿಪೋರ್ಟ್ ಮಾಡಿದ್ವಿ. ಯತ್ನಾಳ್ ಹೊಸ ಪಕ್ಷ, ಪ್ರಾದೇಶಿಕ ಪಕ್ಷ ಕಟ್ಟೋದಿಕ್ಕೆ ರೆಡಿ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ಓಪನ್ ಆಗಿ ಅವರು ಮಾತಾಡ್ತಾ ಇಲ್ಲ. ಹೇಳ್ತಾ ಇರೋದು ಬಿಜೆಪಿ ಸಮಸ್ಯೆ ಮಾಡೋದಕ್ಕೆ ನಾವು ಇಷ್ಟಪಡಲ್ಲ, ಬಿಜೆಪಿ ಒಂದು ಕುಟುಂಬದ ಕೈಯಲ್ಲಿರಬಾರ್ದು, ಅದಕ್ಕೋಸ್ಕರ ನಮ್ಮ ಹೋರಾಟ ಅಂತ. ಆದರೆ ಎಲ್ಲಿಗೆ ತಲುಪಿಸ್ಬೇಕೋ ಆ ಮೆಸೇಜ್ ತಲುಪಿಸಿದ್ದಾರೆ. ಮುಕುಂದ್ ಅವರ ಎದುರು ಮತ್ತು ಪಕ್ಷದ ಹಿರಿಯ ನಾಯಕರ ಎದುರೇ ಈ ವಿಷಯವನ್ನು ಇಟ್ಟು ಬಿಟ್ಟಿದ್ದಾರೆ ಯತ್ನಾಳ್ ಅನ್ನೋದು ಗೊತ್ತಾಗ್ತಾ ಇದೆ. 60 ಕ್ಷೇತ್ರಗಳಿಗೆ ಅಭ್ಯರ್ಥಿ ಹಾಕುವಷ್ಟು ತಯಾರಿ ನಾವು ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಸಂದೇಶವನ್ನು ಕೊಟ್ಟಿದ್ರಲ್ವಾ. ಅಂದ್ರೆ ಪ್ರಾದೇಶಿಕ ಪಕ್ಷ ಹಿಂದುತ್ವದ ಆಧಾರದಲ್ಲಿ ಮತ್ತು ಲಿಂಗಾಯತ ಬಲದ ಪಂಚಮಸಾಲಿ ಬಲದ ಆಧಾರದಲ್ಲಿ ನಾವು ರೆಡಿ ಮಾಡೋಕೆ ವೇದಿಕೆ ಸಜ್ಜುಗೊಳಿಸ್ತಾ ಇದ್ದೀವಿ, ಹೆಚ್ಚು ಕಡಿಮೆ ಆದರೆ ಅನ್ನುವ ಸಂದೇಶ. ಏನು ಉತ್ತರ ಕರ್ನಾಟಕ ಭಾಗ, ಅದರಲ್ಲೂ ಮುಂಬೈ ಕರ್ನಾಟಕ ಭಾಗ ಮತ್ತು ಕರಾವಳಿ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಪ್ಲಾನ್ ಬ್ಲೂ ಪ್ರಿಂಟ್ ರೆಡಿ ಇದೆ ಅನ್ನೋ ಮೆಸೇಜನ್ನು ತಲುಪಿಸಿದ್ದಾರಲ್ವ. ಈಗ ಹೈಕಮಾಂಡ್ ಆಲೋಚನೆಗಂತೂ ಬಿದ್ದಿದೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಎರಡರೊಳಗೊಂದು ತೀರ್ಮಾನ ಆಗಿರ್ತಿತ್ತು. ಯತ್ನಾಳ್ ಉಚ್ಚಾಟನೆ ಅಥವಾ ಸಸ್ಪೆಂಡ್ ಮಾಡೋದು, ವಿಜಯೇಂದ್ರ ಮರು ಆಯ್ಕೆಯ ನಿರ್ಧಾರ ಪ್ರಕಟವಾಗಬೇಕಿತ್ತು. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರುವಂತ ಮುಹೂರ್ತ ಫಿಕ್ಸ್ ಆಗಿ ಅದು ಮುಂದಕ್ಕೆ ಹೋಯ್ತಲ್ವಾ. ಅದರ ಅರ್ಥ ಯತ್ನಾಳ್ ಮುಂದಿನ ನಡೆಯ ಬಗ್ಗೆ ಡಿಸ್ಟರ್ಬ್ ಅಂತೂ ಆಗಿದೆ. ಬಿಜೆಪಿ ಹೈಕಮಾಂಡ್ ಅಷ್ಟು ಸಲೀಸಿಲ್ಲ ಅಂತ. ಬೇರೆ ರಾಜ್ಯಗಳಾದ್ರೆ ಡೋಂಟ್ ಕೇರ್ ಅಂತ ಶಾಕ್ ಕೊಡ್ತಾ ಇದ್ರು. ಆದ್ರೆ ಕರ್ನಾಟಕ ಆಗಿರೋದ್ರಿಂದ ಅಷ್ಟು ಸುಲಭ ನಿರ್ಧಾರ ಆಗಲ್ಲ, ಸೈಲೆಂಟ್ ಆಗಿಬಿಟ್ಟಿದಾರಲ್ಲ. ಈ ಹೊತ್ತಲ್ಲಿ ಲಿಂಬಾವಳಿ ಅವ್ರಿಗೆ ಮಂಗಳವಾರ ಅಥವಾ ಮಂಗಳವಾರದ ಬಳಿಕ ಬನ್ನಿ ಅಂತ ಹೇಳಿದ್ರಲ್ಲ ವೇದಿಕೆ ಒಂದರ ಕಾರ್ಯಕ್ರಮದಲ್ಲಿ, ಆಸ್ಪತ್ರೆ ಉದ್ಘಾಟನೆಗೆ ಬಂದಾಗ ಸಮಯವನ್ನು ಕೊಡ್ತಾ ಇಲ್ಲ. ಈಗ ಕಳಿಸಿರೋ ಸಂದೇಶ ಏನು, ನೀವು ನಿಮ್ಮ ಬಣದವರು ಬರೆದು ಕೊಟ್ಟು ಕಳಿಸ್ಬಿಡಿ ನಮ್ಮ ಹತ್ರ, RSS ಮತ್ತು ನಾವು ಕೂತ್ಕೊಂಡು ನಿರ್ಧಾರವನ್ನು ಮಾಡ್ತೀವಿ, ನಿಮ್ದು ಏನೇನಿದೆಯೋ ಎಲ್ಲವೂ ಬರಹದ ರೂಪದಲ್ಲಿ ತಂದು ಕಳಿಸ್ಬಿಡಿ ಅಂತ. ಡೆಲ್ಲಿಗೆ ಹೋಗಿ ಕೂತ್ರು ರೆಬಲ್ಸ್ ಎಲ್ಲ. ಅದ್ರಲ್ಲಿ ಮೀಟಿಂಗಿಗೆ ಅವಕಾಶ ಆಗಲಿಲ್ಲ. ಮೀಟಿಂಗಿಗೆ ಅವಕಾಶ ಕೊಟ್ಬಿಟ್ರೆ ಅಲ್ಲೊಂದು ದೊಡ್ಡ ಮೆಸೇಜ್ ರವಾನೆ ಆಗ್ಬಿಡುತ್ತೆ. ಹಾಗಾಗಿ ಕರೆದ್ರು, ಬಾಯಿ ಮಾತಿಗೆ ಅಮಿತ್ ಶಾ ಕರೆದ್ರು, ಬಟ್ ಅವಕಾಶ ಕೊಡಲಿಲ್ಲ. ಬದಲಾಗಿ ಈ ರೀತಿ ಸಬ್ಮಿಟ್ ಮಾಡೋಕೆ ಹೇಳಿದ್ದಾರೆ. ಈ ಕಡೆ ಎರಡೂ ಬಣಗಳು ಶಕ್ತಿ ಪ್ರದರ್ಶನಕ್ಕೆ ಸಮಾವೇಶ ಸಜ್ಜು ಮಾಡ್ಕೊಂಡಿದ್ರು. ಈ ಯುಗಾದಿ ಹೊತ್ತಿಗೆ ಕೂಡಲ ಸಂಗಮದಲ್ಲಿ ಲಿಂಗಾಯತ ಭರ್ಜರಿ ಸಮಾವೇಶ ಸಂಘಟಿಸೋ ತಯಾರಿ ಯತ್ನಾಳ್ ಅವ್ರದ್ದು. ದಾವಣಗೆರೆಯಲ್ಲೇನೋ ಕಾರ್ಯಕ್ರಮ ಮಾಡೋದಕ್ಕೆ, ವೀರಶೈವ ಮಹಾ ಸಮಾವೇಶ ಮಾಡೋದಕ್ಕೆ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಅಂದ್ರೆ ವಿಜಯೇಂದ್ರ ಬಣದ ನಾಯಕರು ಸಜ್ಜಾಗಿದ್ರು. ಎರಡೂ ಕಾರ್ಯಕ್ರಮಗಳಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಕಟ್ಟುನಿಟ್ಟಾಗಿ. ಈ ರೀತಿ ಬಣದ ಶಕ್ತಿ ಪ್ರದರ್ಶನದ ಕಾರ್ಯಕ್ರಮ ನಡೀಲೇಬಾರ್ದು ಅಂತ ಬ್ರೇಕ್ ಹಾಕಿದ್ದಾರೆ. ಆದ್ರೆ ರೇಣುಕಾಚಾರ್ಯ ಅವರೆಲ್ಲ ಹೇಳ್ತಿರೋದೇನು, ನಾವು ಈ ಕಾರ್ಯಕ್ರಮವನ್ನು ಮಾಡೇ ತೀರ್ತೀವಿ ಅಂತ. ಸದ್ಯಕ್ಕೆ ಯತ್ನಾಳ್ ಬಣ ಕೂಡಲ ಸಂಗಮದ ಕಾರ್ಯಕ್ರಮದ ಬಗ್ಗೆ ಸೈಲೆಂಟ್ ಆಗಿದೆ. ಆದ್ರೆ ವಿಜಯೇಂದ್ರ ಬಣದ ಮುಂದಿನ ನಡೆ ಹೇಗಿರುತ್ತೆ ಅಂತ ನೋಡ್ಕೊಂಡು ಇವರು ಅದಕ್ಕೆ ಕೌಂಟರ್ ಕೊಡೋಕೆ ರೆಡಿ ಇದ್ದಾರೆ. ವಿಜಯೇಂದ್ರ ಮುಂದಿನ ತಿಂಗಳೇನೋ ಕಾರ್ಯಕ್ರಮ ಮಾಡೋದಕ್ಕೆ ಹೊರಟಿದ್ರೆ, ಅಂದ್ರೆ ಅವ್ರ ಬಣದವರು, ಅದಕ್ಕಿಂತ ಮುನ್ನವೇ ನಾವು ಮಾಡಿ ಮುಗಿಸ್ತೀವಿ ಶಕ್ತಿ ಪ್ರದರ್ಶನ, ದಾವಣಗೆರೆಯಲ್ಲಿ ಒಂದು ಹಿಂದುತ್ವದ ಸಮಾವೇಶ, ಎಲ್ಲ ಜಾತಿಗಳನ್ನು ಸೇರಿಸಿ ಕೂಡಲ ಸಂಗಮದಲ್ಲಿ ಸಮುದಾಯದ ಬಲ ಪ್ರದರ್ಶನ ಅಂತ ಯತ್ನಾಳ್ ರೆಡಿ ಮಾಡ್ಕೊಂಡಿರೋದು. ಸದ್ಯಕ್ಕಂತೂ ಹೈಕಮಾಂಡ್ ಇದೆರಡಕ್ಕೂ ಬ್ರೇಕ್ ಹಾಕಿ ಅಧಿಕೃತ ಅಖಾಡ ಪ್ರವೇಶ ಮಾಡಿದೆ. ಇವ್ರ ರಿಪೋರ್ಟ್ ಅನ್ನು ತಗೊಂಡು RSS ಜೊತೆ ಕೂತು ಮೀಟಿಂಗ್ ಮಾಡುವಂತಹ ಅನಿವಾರ್ಯತೆ ಎದುರಾಗಿದೆ. ಈಗ ಮುಕುಂದ್ ಅವ್ರ ಜೊತೆಗೆ RSS ನಾಯಕರ ಜೊತೆಗೆ ಯತ್ನಾಳ್ ತನ್ನ ನಿರ್ಧಾರವನ್ನು ಪ್ರಕಟಿಸಿದ ಮೇಲೆ ಈ ರಿಪೋರ್ಟ್ ಕಾರ್ಡ್ ಅನ್ನು ನೋಡ್ಬಿಟ್ಟು ಈಗ ಹೈಕಮಾಂಡ್ ಎರಡರೊಳಗೊಂದು ತೀರ್ಮಾನ ಮಾಡಬೇಕು. ಇಲ್ಲ ಏನು ರಾಜಿ ಸಂಧಾನ ಸೂತ್ರ ಅಂದ್ರೆ ವಿಜಯೇಂದ್ರ ಅಂತೂ ಒಪ್ಕೊಳ್ಳೋಕೆ, ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರೆದ್ರೆ ಒಪ್ಕೊಳ್ಳೋಕೆ ಯತ್ನಾಳ್ ಯಾವ ಕಾರಣಕ್ಕೂ ರೆಡಿ ಇಲ್ಲ. ಯತ್ನಾಳ್ಗೆ ಸ್ಥಾನಮಾನ ಕೊಟ್ಟು ವಿಜಯೇಂದ್ರ ಕೆಳಗಿಳಿಸಿದ್ರೆ ಅದು ಬೇರೆ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ. ಸೊ ಏನೇ ಮಾಡಿದ್ರು ಕಷ್ಟ ಅನ್ನೋ ಸಂಕಷ್ಟದ ಪರಿಸ್ಥಿತಿ. ಈಗ 1 ತಿಂಗಳ ಹಿಂದೆ ಸ್ಥಿತಿ ಹೇಗಿತ್ತು ಅಂದ್ರೆ, ವಿಜಯೇಂದ್ರಗೆ ಪಟ್ಟ ಫಿಕ್ಸು, ಮರು ಆಯ್ಕೆ ಮಾಡಿ ಯತ್ನಾಳ್ ಮೇಲೆ ಕ್ರಮ ಕೈಗೊಳ್ಳೋಕ್ಕೂ ರೆಡಿ ಅನ್ನೋ ಸಂದೇಶವನ್ನು ಹೈಕಮಾಂಡ್ ರವಾನಿಸಿತ್ತು. ನೋಟಿಸು ಜಾರಿ ಆಯಿತು. ಆದರೆ ಯಾವಾಗ ಈ ಪ್ರಾದೇಶಿಕ ಪಕ್ಷದ ಬಾಂಬ್ ಸಿಡಿಸಿದ್ರು ಯತ್ನಾಳ್ ಮತ್ತು ದೊಡ್ಡ ದೊಡ್ಡ ನಾಯಕರೆಲ್ಲರೂ ಒಬ್ಬೊಬ್ಬರೇ
ನೇರವಾಗಿ ಪರೋಕ್ಷವಾಗಿ ಯತ್ನಾಳ್ ಜೊತೆ ಕೈ ಜೋಡಿಸಿದ್ರು, ಆಗ ಪರಿಸ್ಥಿತಿ ಬದಲಾಗತ್ತಾ ಅನ್ನೋ ಮಟ್ಟಿಗೀಗ ಹೈಕಮಾಂಡ್ನ ನಡೆ ಕಾಣಿಸ್ತಾ ಇರೋದು. ಯತ್ನಾಳೀಗ ಯಾರು ಊಹೆ ಮಾಡಿದಂಥ ಸ್ಟೆಪ್ ಒಂದನ್ನು ತಗೊಳ್ತಿದ್ದಾರೆ. ಯುಗಾದಿ ಸಮಯದಲ್ಲಿ ಅವರು ಚಾಮರಾಜನಗರದಿಂದ ಹಿಡಿದು ಬಳ್ಳಾರಿಯ ತನಕ ಪಾದಯಾತ್ರೆ ಶುರು ಮಾಡಲಿದ್ದಾರಂತೆ. ಅಂದ್ರೆ ಈಗ 15 ದಿನದಲ್ಲಿ ಬೆಳವಣಿಗೆ ನೋಡಿಕೊಂಡು ಹೈಕಮಾಂಡ್ ತಮ್ಮ ದೂರನ್ನ ಮತ್ತು RSS ಮುಂದೆ ಇಟ್ಟಿರುವಂತಹ ಅಂತಿಮ ತೀರ್ಮಾನವನ್ನೆಲ್ಲ ಪರಿಗಣಿಸಿದ ಮೇಲೆ ಏನ್ ತೀರ್ಮಾನ ತಗೊಳುತ್ತೆ 15 ದಿನದಲ್ಲಿ ಅಂತ ನೋಡ್ಕೊಂಡು ಚಾಮರಾಜನಗರದಿಂದ ಬೀದರ್ನವರೆಗೆ ಪಾದಯಾತ್ರೆಯನ್ನ ಸುದೀರ್ಘ ಪಾದಯಾತ್ರೆ ನಡೆಸೋದು, ಬಿಜೆಪಿ ಗಟ್ಟಿಗೊಳಿಸುವ ಹೆಸರಲ್ಲಿ ಯಡಿಯೂರಪ್ಪನವರ ಕುಟುಂಬದ ಹಿಡಿತದಿಂದ ಪಕ್ಷವನ್ನ ಬಿಡಿಸುವ ಹೆಸರಲ್ಲಿ ಸಮುದಾಯ ಪಕ್ಷದ ಜೊತೆಗೆ ಮತ್ತಷ್ಟು ಗಟ್ಟಿಯಾಗಿ ನಿಲ್ಲುವಂತೆ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಏನ್ ಬೇಕಾದ್ರೂ ಹೆಸರು ಕೊಡಬಹುದು. ಒಟ್ನಲ್ಲಿ ಅದು ಅವ್ರ ಕೈಯನ್ನ ಬಲಪಡಿಸಬೇಕು. ಆ ರೀತಿಯಾದೊಂದು ದೊಡ್ಡ ಪಾದಯಾತ್ರೆಯ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಮತ್ತು ದಾರಿಯುದ್ದಕ್ಕೂ ಪ್ರಮುಖ ಕೇಂದ್ರಗಳಲ್ಲಿ ಸಮಾವೇಶ, ಸಭೆ, ಸಂಘಟನೆ ಮಾಡ್ತಾ ಮುನ್ನಡೆಯೋದು, ಈ ರೀತಿಯದ್ದೊಂದು ಪ್ಲಾನ್ ಅನ್ನು ರೆಡಿ ಮಾಡಿದ್ದಾರೆ. ಇದೆಲ್ಲ ಮಾಡೋದಕ್ಕೆ ಅಥವಾ ಪ್ರಾದೇಶಿಕ ಪಕ್ಷ ಅಂತ ಹೋದ್ರೆ ದೊಡ್ಡ ಮಟ್ಟದಲ್ಲಿ ಹಣ ಬಲ ಬೇಕಲ್ಲ, ಜನ ಬಲ ಬೇಕಲ್ಲ. ಜಾರಕಿಹೊಳಿ, ಜೊಲ್ಲೆ ಸೇರಿದಂತೆ ಘಟಾನುಘಟಿಗಳೊಂದಿಗೆ ಯತ್ನಾಳ್ ಈಗ ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಧುಮುಕಿದ್ದು ವಿಜಯೇಂದ್ರ ಸೆಡ್ ಹೊಡೆದಿದ್ದಾರೆ. ನೇರ ಹೇಳ್ತಿದ್ದಾರೆ ಎಲ್ಲ ಮುಗಿದು ಹೋಯ್ತು, ಯತ್ನಾಳ್ಗೆ ಬಹುದೊಡ್ಡ ಹಿನ್ನಡೆ ಆಯ್ತು ಅಂತ ಅಂದ್ಕೊಳ್ತಿದ್ರಲ್ವಾ. ಈಗ ನೋಡಿ ಯಾಕೆ ವಿಜಯೇಂದ್ರ ಮರು ಆಯ್ಕೆ ಅಂತ ಘೋಷಿಸ್ತಿಲ್ಲ, ಎಲ್ಲವೂ ಕೂಡ ಗೊತ್ತಾಗ್ಬಿಟ್ಟಿದೆ ಹೈಕಮಾಂಡ್ಗೆ. ವಿಜಯೇಂದ್ರಗೆ ಹೋದಲ್ಲಿ ಬಂದಲ್ಲಿ ಜಿಲ್ಲೆಗಳಲ್ಲಿ ಮುಜುಗರ ಮುಖಭಂಗ ಆಗಿದೆ. ಹಾಗಾಗಿ ಹೈಕಮಾಂಡ್ ಎಲ್ಲ ಅರ್ಥ ಆಗಿದೆ, ನೋಡಿ ಏನಾಗತ್ತೆ ಅನ್ನೋ ಮಟ್ಟಿಗೆ ಈಗ ಗುಡುಕ್ತಾ ಇದ್ದಾರೆ. ಸೊ ಹೈಕಮಾಂಡ್ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದೆ. ಈಗ RSS ಜೊತೆಗೆ ಚರ್ಚೆಯನ್ನು ಶುರು ಮಾಡಿದ್ದು ಖುದ್ದು ಅಮಿತ್ ಶಾ ಅವರೇ ಈಗ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ. ಆದರೆ ತೀರ್ಮಾನ ಮಾತ್ರ ಬಹಳ ಅನಿರೀಕ್ಷಿತವಾಗಿರಬಹುದು. ರಾಜ್ಯ ಬಿಜೆಪಿಯಲ್ಲಿ ಈಗ ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿರೋದ್ರಿಂದ ವಿಜಯೇಂದ್ರ ಮರು ಆಯ್ಕೆ ಮಾಡಿ ಬುದ್ಧಿವಾದ ಹೇಳಿ ಬೇರೆಯವ್ರನ್ನ ಬಾಯಿ ಮುಚ್ಚಿಸುವಂಥ ಪರಿಸ್ಥಿತಿ ಕೈಮೀರಿ ಹೋಗಿರೋದ್ರಿಂದ ಯಾರು ಊಹೆ ಮಾಡದಂಥ ಒಂದು ತೀರ್ಮಾನವನ್ನು ಹೈಕಮಾಂಡ್ ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲವೇ ಇಲ್ಲ. ಹಾಗೆ ಎಲ್ಲರೂ ಸುಮ್ಮನಿರ್ಲೇಬೇಕಾಗತ್ತೆ. ಗಲಭೆ ಇದ್ದಿದ್ದಕ್ಕೆ ನಾವು ಹೊಸಬರನ್ನೋ ಅಥವಾ ಏನೋ ಒಂದು ಅಚ್ಚರಿ ಆಯ್ಕೆ ಮಾಡಲೇಬೇಕಾಯ್ತು ಅನ್ನುವಂಥ ಸಂದೇಶ ಕೊಟ್ಟು ಬಿಟ್ರೆ, ಯತ್ನಾಳ್ಗೆ ಪಟ್ಟ ಕಟ್ಟಿದ್ರೆ ವಿಜಯೇಂದ್ರ ಸಿಡ್ದೇಳ್ತಾರೆ, ವಿಜಯೇಂದ್ರ ಕಟ್ಟಿದ್ರೆ ಇವ್ರು ಸಿಡ್ದೇಳ್ತಾರೆ. ಆದರೆ ಈ ಹೊಂದಾಣಿಕೆಯಲ್ಲಿ ಎಲ್ಲ ಸರಿ ಮಾಡ್ಕೊಂಡು ಹೋಗುವಂಥದ್ದೇನಾದರೂ ಆಯ್ಕೆ ಹೈಕಮಾಂಡ್ ಇದೇ ಅಂತಿಮ ತೀರ್ಮಾನವಾಗುತ್ತಾ ಇಷ್ಟು ಜಟಿಲವಾಗಿರುವಂಥ ಸಮಸ್ಯೆ ನಡುವೆ ಅನ್ನೋದನ್ನು ನೋಡಬೇಕು. ಒಟ್ಟಿನಲ್ಲಿ ಮೈಂಡ್ ಚೇಂಜ್ ಮಾಡ್ತಾ ಇದೆ ಹೈಕಮಾಂಡ್ ಅನ್ನುವಂಥ ಸುದ್ದಿಗಳಂತೂ ಬರ್ತಾ ಇದ್ದಾವೆ. ಕಾದ್ ನೋಡಬೇಕು, ಸಮಯವೇ ಅದಕ್ಕೆ ಉತ್ತರ ಕೊಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.